ನಮ್ಮ ಬೆಂಗಳೂರು ಡೈರಿಯ ವತಿಯಿಂದ ಯಾವ್ಯಾವ ಡೈರಿಗಳಿಗೆ ಹಾಲು ಉತ್ಪಾದಕ ಸಹಕಾರಿ ಸಂಘಗಳಿಗೆ ಕೆಲವು ಏಜ್ ಆಗಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥವ್ರು ಹಾಲು ಉತ್ಪಾದಕರು ಹಾಲು ಹಾಕ್ಲಿಕ್ಕೆ ಬರ್ತಾರೆ ರೈತರು. ನಾವು ಹಾಲು ಕಲೆಕ್ಟ್ ಮಾಡ್ತಕ್ಕಂಥದ್ದು ಅರ್ಧ ಗಂಟೆ 1 ಅವರ್ ಕಲೆಕ್ಟ್ ಮಾಡ್ತೀವಿ. ಯಾವಾಗ ಕ್ಯೂನಲ್ಲಿ ಇರ್ತಿರ್ತಾರೆ, ಕೆಲವರು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ರೈತರಿಗೆ ಕೂತ್ಕೊಳ್ಬೇಕು. ಅಲ್ಲಿ ಬಂದಾಗ ಡೈರಿ ಮುಂದೆಗಡೆ ಚೇರ್ ಹಾಕಬೇಕು, ಅವರು ಆ ಚೇರ್ ಮೇಲೆ ಕೂತ್ಕೊಂಡು ಅವ್ರ ಸರದಿ ಸಾಲಿನಲ್ಲಿ ಹಾಲು ಹಾಕ್ತಕ್ಕಂಥ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನೇ ಅನೇಕ ಡೈರಿಗಳಿಗೆ ಭೇಟಿ ಕೊಟ್ಟಾಗ ರೈತರು ವಯಸ್ಸಾಗಿರ್ತಕ್ಕಂಥವ್ರು ನಿಂತ್ಕೊಂಡಿರ್ತಕ್ಕಂಥದ್ದನ್ನ ನೋಡಿದ್ದೆ. ಡೈರಿಯವರು ಕೂಡ ಕೆಲವು ರಿಕ್ವೆಸ್ಟನ್ನು ಮಾಡಿದರು, ನಮಗೆ ಚೇರ್ಗಳ ಅವಶ್ಯಕತೆ ಇದೆ, ದಯವಿಟ್ಟು ಚೇರ್ ಕೊಡಿಸ್ಬೇಕು ಅಂತೇಳಿ. ಹಂಗಾಗಿ ಯಾರ್ಯಾರು ಚೇರ್ಗಳು ಬೇಕು ಅಂತ ಸಹಕಾರಿ ಸಂಘದವರು ನನಗೆ ಕೇಳ್ಕೊಂಡಿದ್ರು, ಅವ್ರಿಗೆಲ್ಲರೂ ಕೂಡ ಇವತ್ತು ಚೇರ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನೂ ಯಾರಿಗಾದ್ರೂ ಬೇಕಾದ್ರೆ ಸಹಕಾರಿ ಸಂಘದವ್ರಿಗೆ ಚೇರ್ಗಳು ಮುಂದಿನ ದಿನಗಳಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ನಾವು ಒಂದೇ ರೈತರಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ನಿಮ್ಗೆ ಏನು ಬೇಕೋ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ, ನೀವು ಹಾಲು ಉತ್ಪಾದನೆಯನ್ನು ಜಾಸ್ತಿ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಬೆಂಗಳೂರು ಡೈರಿ ಹಾಲು ಒಕ್ಕೂಟದ ವತಿಯಿಂದ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.